ನಾನು ಹೇಳ್ತಾ ಇದ್ದೆ ಪೂರಿ ಜಗನ್ನಾಥನ ಕೆತ್ತನೆ ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಶಿಲೆಯನ್ನು ಕೆತ್ತನೆ ಮಾಡುವಂತಹ ಸಂದರ್ಭದಲ್ಲಿ ರಾಜನಿಗೆ ಅತಿ ಹೆಚ್ಚು ಕುತೂಹಲ ಬರುತ್ತೆ. ಒಂದು 15 ದಿನಗಳ ಕಾಲ ಕಾಯ್ತಾನೆ. ಕಾದಾದ ನಂತರ ಒಳಗಡೆ ಏನು ಶಬ್ದ ಬರ್ತಾ ಇಲ್ವಲ್ಲ ಅನ್ನುವಂತಹ ಕುತೂಹಲದಿಂದ ಅವನು ಮೊದಲೇ ಹೇಳಿರ್ತಾನೆ, ಕೆತ್ತನೆ ಮಾಡುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಕುತೂಹಲ ಬಂದು ಒಳಗಡೆ ಬರಬಾರ್ದು ಅನ್ನುವಂತಹ ಆಕ್ಷೇಪಣೆಯನ್ನು ಮಾಡಿರ್ತಾನೆ. ಬಟ್ ಆದರೂ ರಾಜನಿಗೆ ಕುತೂಹಲ ತಾಳಲಾರದೆ ಪೂರಿ ಜಗನ್ನಾಥನ ವಿಗ್ರಹ ಕೆತ್ತನೆ ಆಗುವಂತಹ ಸಂದರ್ಭದಲ್ಲಿ ಗೇಟ್ನ ತೆಗೆಸ್ತಾನೆ. ಅಂದರೆ ಅಲ್ಲಿರುವಂತಹ ದ್ವಾರವನ್ನು ತೆಗೆಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅಲ್ಲಿ ಒಳಗಡೆ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಮನುಷ್ಯ ಅಥವಾ ಶಿಲ್ಪಿ ಅಂತ ನಾವೇನು ಕರಿತೀವಿ ಅವ್ರು ಯಾರೂ ಕೂಡ ಕಾಣಸಿಗೋದಿಲ್ಲ. ಇದು ಒಂದು ಪ್ರಶ್ನೆಯಾಗುತ್ತೆ ರಾಜನಿಗೆ. ಸೊ ಅಂದಿನಿಂದ ಇಂದಿನವರೆಗೂ ಕೂಡ 3 ತಿಂಗಳಿಗೆ ಒಮ್ಮೆ ಅಲ್ಲಿ ಈ ಒಂದು ಮರದ ದಿಣ್ಣೆ ಏನಿರುತ್ತೆ ಆ ಒಂದು ಮರದ ದಿಣ್ಣೆಯಲ್ಲಿ ಆತನ ಹೃದಯ ಇರುತ್ತೆ ಅನ್ನುವಂತಹ ಪ್ರತೀತಿ ಇದೆ. ಸೊ ಹಾಗಾಗಿ 3 ತಿಂಗಳಿಗೊಮ್ಮೆ ಆ ಒಂದು ಮರದ ದಿಣ್ಣೆಯನ್ನು ಬದಲಾಯಿಸ್ತಾರೆ ಅನ್ನುವಂತಹ ಮಾತುಗಳು ಕೂಡ ಇದೆ. ಅದು ಇಲ್ಲಿವರೆಗೂ ಕೂಡ ಆಗ್ತಾ ಬಂದಿರುವಂಥದ್ದು. ಇದ್ರ ಬಗ್ಗೆ ಅಂದರೆ ಸ್ವಲ್ಪ ಪುರಾಣದ ಬಗ್ಗೆ ನೀವು ಹೇಳ್ಬೋದಾದ್ರೆ. ಪುರಾಣಗಳಲ್ಲಿ ಒಟ್ಟು ನಾವು ಸುಮಾರು ಪುರಾಣಗಳಿದೆ. ಅಷ್ಟಾದಶ ಪುರಾಣಾನಾಂ ಕರ್ತಾ ಸತ್ಯವತಿ ಸುತಃ ಅಂತ ಹೇಳ್ತೀವಿ ನಾವು. ವೇದವ್ಯಾಸದ ಎಲ್ಲ ಪುರಾಣಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅದರೊಳಗೆ ಸ್ಕಾಂದ ಪುರಾಣ ಅನ್ನತಕ್ಕಂಥದ್ದು ಎಲ್ಲದಕ್ಕಿಂತ ಬಹಳ ವಿಸ್ತಾರವಾದಂತಹ ಪುರಾಣ. ಅದು ಸುಮಾರು 81,000 ಶ್ಲೋಕಗಳು ಅದರೊಳಗಿದೆ. ಅಲ್ಲಿ ನಮಗೆ ನಮ್ಮ ದೇಶದ ದೇವಸ್ಥಾನಗಳ ಪ್ರಾಚೀನ ಇತಿಹಾಸವನ್ನು ತಿಳ್ಕೋಬೇಕು ಅಂದರೆ ನಾವು ಸ್ಕಂದ ಪುರಾಣವನ್ನು ಓದಬೇಕು. ಕೆಲವು ಸ್ಕಾಂದ ಅಂತ ಕೂಡ ಕರೀತಾರೆ, ಎರಡೂ ಒಂದೇ. ಸೊ ಈ ಸ್ಕಂದ ಅಥವಾ ಸ್ಕಾಂದ ಪುರಾಣದಲ್ಲಿ ನಮಗೆ ಈ ಒಂದು ರಾಮೇಶ್ವರದ್ದೇ ಆಗಲಿ ಅಥವಾ ಇವಾಗ ಪುರಿ ಜಗನ್ನಾಥದ್ದೇ ಆಗಲಿ ಅಥವಾ ಇದು ಕೇದಾರನಾಥದ್ದೇ ಆಗಲಿ, ಈ ಥರ ಎಲ್ಲ ಉತ್ತರದಿಂದ ದಕ್ಷಿಣ ತನಕ ಪೂರ್ವದಿಂದ ಪಶ್ಚಿಮ ತನಕ ಯಾವ್ಯಾವುದು ಒಂದು ಅಖಂಡ ಭಾರತ ಅಂತ ಇತ್ತು ಅಲ್ಲಿ ಎಲ್ಲ ಪ್ರಮುಖ ದೇವಸ್ಥಾನಗಳ ಒಂದು ಇತಿಹಾಸವನ್ನು ಚರಿತ್ರೆಯನ್ನು ಬಹಳ ವಿಸ್ತಾರವಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಸುಮಾರು ನಮಗೆ ಅಲ್ಲಿ ಒಂದು 50-60 ಅಧ್ಯಾಯಗಳಲ್ಲಿ ಸಿಗುತ್ತೆ ಎಲ್ಲ ದೇವಸ್ಥಾನ. ಅದರೊಳಗೆ ಪುರಿ ಜಗನ್ನಾಥದ್ದು ಕೂಡ ಸಿಗ್ತಕ್ಕಂಥದ್ದು ಒಂದು ವಿಶೇಷ ಇದೆ. ಅಲ್ಲಿ ಸಮುದ್ರ, ಯಾಕೆಂದರೆ ಇದು ಪೂರ್ವ ದೇಶ ಅಂತ ಕರೀತಾರೆ. ಅಲ್ಲಿ ಇವತ್ತಿಗೂ ಕೂಡ ನಮಗೆ ಅದು ಈಸ್ಟರ್ನ್ ಕಂಟ್ರಿನಲ್ಲೇ ಇರ್ತಕ್ಕಂಥ ಇಡೀ ಭಾರತವನ್ನು ತೊಗೊಂಡಾಗ ನಾವು ನಮ್ಮದೆಲ್ಲ ದಕ್ಷಿಣ ಭಾಗಕ್ಕೆ ಸೇರುತ್ತೆ, ಮಧ್ಯಪ್ರದೇಶದ ಮೇಲೆ ಕೆಲ ಉತ್ತರ ಭಾಗಕ್ಕೆ ಸೇರುತ್ತೆ. ಈ ಕಡೆದೆಲ್ಲನೂ ಕಳಿಂಗ ದೇಶ, ಇದೆಲ್ಲನೂ ಬಂಗಾಲು, ಇದೆಲ್ಲನೂ ಕೂಡ ಒರಿಸ್ಸಾ ಎಲ್ಲನೂ ಪೂರ್ವ ದೇಶಕ್ಕೆ ಸೇರಿಕೊಳ್ಳುತ್ತೆ. ಈ ಗುಜರಾತ್ ಮರುಸ್ಥಳ ಅಂತ ತೊಗೊಳ್ತಾರೆ, ಅಂದರೆ ಮರುಭೂಮಿ ಗುಜರಾತು, ರಾಜಸ್ಥಾನ ಇವೆಲ್ಲನೂ ಅದು ಪಶ್ಚಿಮ ದೇಶಕ್ಕೆ ಸೇರಿಕೊಳ್ಳುತ್ತೆ. ಹೀಗೆ ನಮ್ಮ ಒಂದು ಭೌಗೋಳಿಕ ವಿಭಾಗವನ್ನು ನೋಡಿ ನಾವು ಈ ಒಂದು ಪೂರ್ವ ದೇಶದ ಲೆಕ್ಕಾಚಾರಕ್ಕೆ ಬಂದಾಗ ಇಲ್ಲಿ ನಮಗೆ ಈ ಪುರಿ ಜಗನ್ನಾಥದ ದೇವಸ್ಥಾನದ ಬಗ್ಗೆ ಬಹಳ ವಿಸ್ತಾರವಾಗಿ ಸಿಗುತ್ತೆ. ಮತ್ತು ಅಲ್ಲಿ ಒಂದು ಪ್ರತೀತಿ, ಈಗಷ್ಟೇ ನೀವೇ ಹೇಳಿದ ಹಾಗೇ ಅಲ್ಲಿ ಆ ಒಂದು ಕೃಷ್ಣನ ಹೃದಯವನ್ನು ಇನ್ನೂ ಕೂಡ ಇದೆ ಅನ್ನತಕ್ಕಂಥದ್ದು ಕೂಡ ಒಂದು ಪ್ರತೀತಿ ಇದೆ ಜನಗಳಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ ಈ ನಂಬಿಕೆಗಳು ಅನ್ನೋ ವಿಚಾರಕ್ಕೆ ಬಂದಾಗ ಅದು ಕೇವಲ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಎಷ್ಟು ಧರ್ಮಗಳಿದೆಯೋ ಆ ಧರ್ಮಗಳಲ್ಲಿ ಅವರವ್ರದ್ದೇ ಆದಂಥ ನಂಬಿಕೆ ಇದೆ. ಆ ನಂಬಿಕೆನ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಬರೀ ಹಿಂದೂ ಧರ್ಮದ ನಂಬಿಕೆಗಳನ್ನು ಮಾತ್ರ ಪ್ರಶ್ನೆ ಮಾಡ್ತಾರೆ ಹೊರತು ಬೇರೆದನ್ನು ಪ್ರಶ್ನೆ ಮಾಡಲ್ಲ. ಯಾಕೆ ಅಂದರೆ ಹಿಂದೂಗಳು ಏನು ಹೇಳಿದ್ರು ಕೇಳ್ತಾರೆ ಅಂತ. ಆಯಿತು, ನಾವು ಬಿಟ್ಬಿಟ್ಟಿದ್ದೀವಿ ಅಷ್ಟೇ, ಏನಾದರೂ ನೀವು ಹೇಳ್ಕೊಳ್ಳಿ, ಫೈನಲಿ ನಮಗೆ ಆ ಒಂದು ನಂಬಿಕೆ ಇದೆ, ನಮ್ಮ ಸಂಪ್ರದಾಯ ನಮಗೆ ಗೊತ್ತಾಯ್ತಾ. ಕನ್ನಡದಲ್ಲಿ ಮಾತಿದೆ, ನಮ್ಮಪ್ಪ ಅಮ್ಮ ನಮಗೆ ಗ್ರೇಟು, ನಿಮ್ಮಪ್ಪ ಅಮ್ಮ ನಿಮಗೆ ಗ್ರೇಟು ಅಂತ. ಹಾಗೆ ನಿಮ್ಮ ಧರ್ಮ ನಿಮಗಿದ್ದರೆ ನಮ್ಮ ಧರ್ಮ ನಮಗಿರುತ್ತೆ. ಪ್ರಶ್ನೆ ಮಾಡಿ, ಸಂಶೋಧನೆ ಮಾಡಿ, ಪರೀಕ್ಷೆ ಮಾಡಿ ಒಪ್ಕೊಳ್ಳಿ, ಬೇಡ ಏನಿಲ್ಲ. ಸೈಂಟಿಸ್ಟ್ಗಳು ಇವತ್ತಿಗೂ ಕೂಡ ಯಾವುದೋ ಮೌಂಟ್ ಎವರೆಸ್ಟನ್ನು ಹತ್ತುತ್ತಾರೆ, ಆದರೆ ಇದನ್ನು ಕೈಲಾಸ ಪರ್ವತನ ಹತ್ತಕ್ಕಾಗೋದಿಲ್ಲ. ಅದಕ್ಕೂ ಇದಕ್ಕೂ 2000 ಡಿಫ್ರೆನ್ಸ್ ಇದೆ, ಮೀಟರ್ ಡಿಫ್ರೆನ್ಸ್, ಅಡಿ ಡಿಫ್ರೆನ್ಸ್ ಇದೆ. ಅದು ಹತ್ತಕ್ಕಾಗಲ್ಲ. ಯಾಕೆ ಹತ್ತಕ್ಕಾಗಲ್ಲ? ಇದನ್ನು ಸುಮಾರು 120-130 ವರ್ಷಗಳಿಂದ ಸತತವಾಗಿ ರಷ್ಯನ್ಸು, ಜರ್ಮನ್ಸು ಎಲ್ಲರೂ ಕೂಡ ಬಂದು ಅಲ್ಲಿಗೆ ಇದು ಮಾಡಿದ್ದಾರೆ. ಒಂದು ಹಂತದ ತನಕ ಹೋಗಿ ಅಲ್ಲಿಂದ ಮೇಲಕ್ಕೆ ಹೋಗೋಕ್ಕಾಗಲ್ಲ, ಟೈಮ್ ಟ್ರಾವೆಲಿಂಗು ಅದು ಇದು ಅಂತೆಲ್ಲ ಸೈಂಟಿಸ್ಟ್ಗಳು, ನಾನು 100 ವಿಡಿಯೋಗಳು ನೋಡ್ಬಿಟ್ಟಿದ್ದೇನೆ ನಾನು, ಈ ಥರದ್ದೆಲ್ಲ ಹೇಳ್ತಾರೆ. ಹಾಗೆ ನಮ್ಮಲ್ಲೂ ಕೂಡ ಅಷ್ಟೇ ಈ ಒಂದು ಪುರಿ ಜಗನ್ನಾಥದ ಒಂದು ವಿಸ್ಮಯಗಳನ್ನು ನಾವು ವಿಸ್ಮಯಗಳ ತಾಣ ಅಂತಲೇ ಹೇಳ್ಬೋದು ನಾವಲ್ಲಿ. ಯಾಕೆಂದರೆ ಅಲ್ಲಿ ನಾನು 4 ದಿನ ನಾನು ಅಲ್ಲಿ ಇದ್ದೆ, ಅದರಿಂದ ಪ್ರತಿಯೊಂದು ಇಂಚಿಂಚು ನಾವು ನೋಡಿದ್ವಿ ಅದನ್ನೆಲ್ಲನೂ. ಅಲ್ಲಿ ಅಡುಗೆ ಮಾಡ್ತಕ್ಕಂಥ ವಿಚಾರ ಕೂಡ ಬಂತು ಅಂದರೆ ಅಲ್ಲಿಗೆ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡ್ತಾರೆ, ಒಂದರ ಮೇಲೆ ಒಂದು 7 ಪಾತ್ರೆಗಳನ್ನು ಇಟ್ಟಿರ್ತಾರೆ. ಒಂದು ವಿಸ್ಮಯ ಏನು ಅಂದರೆ ಕೆಳಗಡೆ ಭಾಗದ ಫಸ್ಟ್ ಬೇಯೋದಿಲ್ಲ, ಮೇಲಿಂದ ಕೆಳಗೆ ತನಕ ಬೇಕು ಬರುತ್ತೆ. ಇದನ್ನು ಯಾವ ಸೈಂಟಿಸ್ಟ್ಗಳು ಕೂಡ ಪ್ರೂವ್ ಮಾಡೋಕ್ಕಾಗಿಲ್ಲ.
ಯಾವ ಸೈಂಟಿಸ್ಟ್ಗಳು ಇವತ್ತು ಹೇಳ್ತಾರೆ ಎಷ್ಟೋ ಜನ. ನಾನು ಅರುಣ್ ಸರ್ನ ಮಾತಾಡಿಸ್ತೀನಿ. ನೀವು ನನಗೆ ಗೊತ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಭಕ್ತರು ಅನ್ನೋದನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಅದು ಕೂಡ ಪೂರಿ ಜಗನ್ನಾಥನನ್ನು ಬಹಳ ನಂಬಿಕೆಯಿಂದ ನೀವು ಪೂಜೆ ಮಾಡ್ತೀರಿ ಅನ್ನುವಂತಹದ್ದು ಕೂಡ ನಮ್ಮ ಕಿವಿಗೆ ಬಿದ್ದಿದೆ. ಸಾಮಾನ್ಯವಾಗಿ ಇದೀಗ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮಾಲೆಯನ್ನು ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋದಕ್ಕೆ ಮಕರ ಸಂಕ್ರಾಂತಿಯಂದು ದೇವರಿಗೆ ಆಭರಣಗಳನ್ನು ತೊಡಿಸೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಗರುಡ ಹಾರಾಡ್ತಾ ಇರ್ತಾರೆ. ಅದೊಂದು ಶುಭ ಶಕುನ ಅಂತ ಹೇಳುವಂತಹ ಸಂದರ್ಭಗಳು ಎಷ್ಟೋ ಸಲ ಬಂದಿದೆ. ಈಗಲೂ ಕೂಡ ಪ್ರತಿ ವರ್ಷ ಹಾರಾಟವನ್ನು ಮಾಡ್ತಾನೆ ಗರುಡ. ಆದರೆ ಈಗ ಈ ಪೂರಿ ಜಗನ್ನಾಥನ ದೇವಸ್ಥಾನದ ಮೇಲೆ ಹಾರಾಟ ಮಾಡಿರೋದಕ್ಕೆ ಗೋಪುರ ಸುತ್ತಿದ್ದು ಹೇಗೆ ಅಪನಂಬಿಕೆ ಆಗತ್ತೆ ಅನ್ನುವಂಥ ಪ್ರಶ್ನೆ ಸರ್. ಅಪನಂಬಿಕೆ ಅನ್ನೋಕ್ಕಿಂತ ಈ ನಾಸ್ತಿಕರು ಅದನ್ನು ಅಪನಂಬಿಕೆ ಅಂತ ಬಿಂಬಿಸ್ಬೋದೇ ಹೊರತು ನಾವು ಪುರಾಣ ನಮ್ಮದು ನೋಡಿ ಮೇಡಮ್, ನಮ್ಮ ಭಾರತದ ಸಂಸ್ಕಾರ ಸಂಸ್ಕೃತಿ ಅಗಾಧವಾಗಿದೆ. ಈ ಥರ ಸಂಸ್ಕಾರ ಸಂಸ್ಕೃತಿ ಇಡೀ ವರ್ಲ್ಡಲ್ಲೇ ನಿಮ್ಗೆ ಸಿಗಲ್ಲ. ಅಂಥ ಅದ್ಭುತವಾದ ಸಂಸ್ಕಾರ ಭಾರತೀಯ ಸಂಪ್ರದಾಯಕ್ಕೆ ಮಾರು ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಕೆಲವು ಕಿಡಿಗೇಡಿಗಳು ಇದನ್ನು ಸಂಸ್ಕಾರನ ಸಂಸ್ಕೃತಿನ ಹಾಳು ಮಾಡೋ ನಿಟ್ಟಿನಲ್ಲಿ ಮಾತಾಡಬೋದೇ ಹೊರತು ಯಾರೇ ಏನೇ ಆದರೂ ನಮ್ಮ ಸಂಸಾರ ಸಂಸ್ಕೃತಿ ಸಾವಿರಾರು ವರ್ಷದಿಂದ ಇದೆ, ಮುಂದೇನೂ ಇರುತ್ತೆ, ಮುಂದೆ ನಡ್ಕೊಂಡು ಹೋಗುತ್ತೆ. ಬಟ್ ಈ ರೀತಿ ಗರುಡ ಒಂದು ಕಡೆ ರಾಜಗೋಪುರದ ಮೇಲೆ ಆರ್ದೇ ಇರೋದು ಆರ್ತಾ ಇರೋದು ನೀವು ಹೇಳ್ದಂಗೆ ಯಕ್ಷ ಪ್ರಶ್ನೆ. ಯಾಕೆ ಆರ್ತು ಅನ್ನೋದು ಒಂದು ಕಡೆ ಆದರೆ ಈ ಕಾಕತಾಳೀಯವಾ ಇಲ್ಲ ಭಗವಂತನ ಕೃಪೆನ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎರಡನೇದು ಏನು ಅಂದರೆ ತಾವು ಹೇಳಿದ್ರಿ ಮರದ ಕೆತ್ತನೆದು, ಅದರೊಳಗೆ ಇನ್ನೊಂದು ಹೇಳ್ಬಿಡ್ತೀನಿ. ಇಡೀ ಬೀದಿ ಎಲ್ಲ ದೀಪಗಳನ್ನು ಆರಿಸ್ತಾರೆ. ಕೆತ್ತನೆ ಮಾಡ್ಬೇಕಾದ್ರೆ ಸಂಪೂರ್ಣ ದೀಪಗಳನ್ನ ಸ್ಟಾಪ್ ಮಾಡಿ ಆಮೇಲೆ ಆ ವಿಗ್ರಹನ ಕೆತ್ತನೆ ಮಾಡೋವಂಥದ್ದು ಇದೆ. ಆಮೇಲೆ ಪೂರಿ ಜಗನ್ನಾಥ ನಮ್ಮ ಗುರುಗಳು ಹೇಳ್ದಂಗೆ ಪೂರಿ ಜಗನ್ನಾಥ ತುಂಬ ಶಕ್ತಿ ಇರ್ತಕ್ಕಂಥ ಭಗವಂತ. ಕೆಲವರು ಅಲ್ಲಿಗೆ ಭೇಟಿ ಕೊಡೋದೇ ಇರ್ಬೋದು, ಆಮೇಲೆ ಕೆಲವರು ಹೋಗಿ ಆ ಭಗವಂತನ ಇದು ಮಾಡೋದು. ಆಮೇಲೆ ಅಲ್ಲಿ ಕೃಷ್ಣ ಮತ್ತು ಬಲರಾಮ ಮತ್ತು ಸುಭದ್ರಾ ದೇವಿ ಮೂರು ಇದ್ದಾರೆ. ಕೃಷ್ಣ ಹೆಂಗೆ ಅಂತಂದರೆ ನಿಮಗೆ ಕೇಳಿದ ತಕ್ಷಣ ವರ ಕೊಡುವಂಥ ಶಕ್ತಿ ಇರ್ತಕ್ಕಂಥ ದೇವರು. ಇವಾಗ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಜಾಗ ಇದೆ, ನಿಮಗೆ ತಮಗೆ ಗೊತ್ತಿರಬೇಕು, ಚಿಕ್ಕಣ್ಣ ಸ್ವಾಮಿ ಅಂತ. ಅಲ್ಲಿ ಇದತ್ರ ಕುಣಿಗಲ್ ಹತ್ರ ಇದೆ ಅದು. ಅಲ್ಲಿ ನೀವು ಭಗವಂತನಿಗೆ ಇದೇ ಇಲ್ಲ, ಏನು ರಾಜಗೋಪುರ ಗೀಜಗೋಪುರ ದೇವಸ್ಥಾನ ಇಲ್ಲ. ಈ ನಾವು ತೆಪ್ಪ ಇದೆ ಗೊತ್ತಾ, ತೆಪ್ಪ, ಆ ತೆಪ್ಪದಲ್ಲಿ ಭಗವಂತ ಇದ್ದಾನೆ. ಎಷ್ಟು ಸರಿ ದೇವಸ್ಥಾನ ಕಟ್ಟೋಕೆ ಹೋದ್ರೂ ಕೂಡ ಅಲ್ಲಿ ದೇವಸ್ಥಾನ ಕಟ್ಟೋಕ್ಕಾಗಲಿಲ್ಲ, ತೆಪ್ಪದಲ್ಲೇ ಭಗವಂತ ಕೂತಿದ್ದಾನೆ. ಇವತ್ತು ಕೂಡ ತೆಪ್ಪದ ಕೆಳಗಡೆ ಕೃಷ್ಣ ಪರಮಾತ್ಮನ ಕೃಷ್ಣನಿಗೆ ಇನ್ನೊಂದು ಹೆಸರು ಚಿಕ್ಕಣ್ಣ ಸ್ವಾಮಿ ಅಂತ. ಸೊ ಈ ರೀತಿ ನಾವು ಸಂಸ್ಕಾರ ಸಂಸ್ಕೃತಿ ಉಳ್ಳಿರ್ತಕ್ಕಂಥ ನಮ್ಮ ದೇಶ. ಈಗ ಪೂರಿ ಜಗನ್ನಾಥ ನೀವು ಹೇಳ್ದಂಗೆ ಅದು ಗರುಡ ಅಲ್ಲಿ ಹಾರಾಡ್ತಾ ಇದೆ ಅಂದರೆ ಏನೋ ಒಂದು ನಾವು ವಿಶ್ಲೇಷಣೆ ಮಾಡೋ ಥರ ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು. ಈ ಗುರುಗಳು ಹೇಳ್ದಂಗೆ ಹೋದ ಸರಿ ಹಿಂಗಾಯಿತು, ಕೊರೋನಾ ಬಂತು, ಈ ಸರಿ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಅಂತ ಒಂದು ಪ್ರತೀತಿ. ಆದರೆ ಬಟ್ ಇದು ಎಲ್ಲೋ ಒಂದು ಕಡೆ ಒಳ್ಳೇದಾಗಲಿ ಅನ್ನೋದು ನಮ್ಮ ಅಭಿಪ್ರಾಯ. ದೇಶಗೆ ಒಳ್ಳೇದಾದರೆ ಎಲ್ಲರೂ ಸಮೃದ್ಧಿಯಾಗಿರ್ತೀವಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ಇದು ಎಷ್ಟು ಇದು ಸರಿ ಅನ್ನೋದು ಯಕ್ಷ ಪ್ರಶ್ನೆ. ಗುರುಗಳು ಅದ್ರ ಬಗ್ಗೆ ಹೇಳ್ಬೇಕು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಪೂರಿ ಜಗನ್ನಾಥನ ದೇವಸ್ಥಾನಕ್ಕೆ ಹಿಂದೂಗಳು ಮಾತ್ರ ಹೋಗಬೇಕು ಅನ್ನುವಂತಹ ಪ್ರತೀತಿ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ಆದರೆ ಹಿಂದೂಗಳನ್ನ ಹೊರತುಪಡಿಸಿ ಬೇರೆ ಯಾರಾದರೂ ದೇವಸ್ಥಾನಕ್ಕೆ ಹೋಗಿದ್ರಾ, ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಈ ರೀತಿಯಾದಂತಹ ಘಟನೆ ಆಯ್ತಾ ಅನ್ನುವಂತಹ ಪ್ರಶ್ನೆ ನನ್ನಲ್ಲಿದೆ. ಅದ್ರ ಬಗ್ಗೆ ನಾನು ಉತ್ತರ ತೆಗೆದುಕೊಳ್ತೀನಿ.